ಕುಂದಗೋಳ ತಾಲೂಕಿನ ಮಳಲಿ ಗ್ರಾಮದ ಗ್ರಾಮ ಪಂಚಾಯತ್ಗೆ ನೂತನವಾಗಿ ಅಧ್ಯಕ್ಷರಾಗಿ ಶ್ರೀಯುತ ಸಿದ್ದಲಿಂಗಪ್ಪ ಹಾದಿಮನಿಯವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮಳಲಿ ಗ್ರಾಮದ ಕುಂಕೂರು ಗ್ರಾಮದ ತೀರ್ಥ ಗ್ರಾಮದ ಎಲ್ಲ ಏನು ಬೆಂಬಲ ಕೊಟ್ಟಿದ್ದಾರೆ ಸಮೃದ್ಧಿಯಾಗಿ ನೀರು ಕುಡಿ ನೀರಿನ ವ್ಯವಸ್ಥೆ ಇರ್ಬೋದು, ಗಟರ ಇರ್ಬೋದು, ರಸ್ತೆಗಳಿರ್ಬೋದು, ಶಾಲೆ ಮಕ್ಕಳ ಆಟದ ಮೈದಾನ ಆಗಿರ್ಬೋದು, ಎಲ್ಲವನ್ನು ಸ್ವಚ್ಛವನ್ನು ಕಾಪಾಡಿಕೊಂಡು ಸುರಕ್ಷವಾದ ಆಡಳಿತವನ್ನು ಕೊಡ್ತಿದ್ದೇವೆ. ಆಶ್ರಯ ಮನೆಗಳು ಕೊಡ್ತೇವೆ, ಹಳೆ ಅಕ್ಕಿ ಮನೆ ಕೊಡ್ತಿದ್ದೇವೆ, ಇಂಗುಂಡಿ ಹಾಕ್ತಿದ್ದೇವೆ, ಶೌಚಾಲಯ ನಿರ್ಮಾಣ ಮಾಡ್ತೇವೆ, ಸ್ಮಶಾನ ಅಭಿವೃದ್ಧಿ ಮಾಡ್ತೇವೆ. ಆಲ್ರೆಡಿ ಈಗ ಮಾಡಾಕತ್ತಿದ್ದೇವೆ, ಇನ್ನು ಮುಂದೆ ಸಾಕಷ್ಟು ಅಭಿವೃದ್ಧಿ ಮಾಡ್ತೇವೆ, ಸ್ಮಶಾನ ಅಭಿವೃದ್ಧಿ ಮಾಡ್ತೇವೆ. ಹೊಳ್ಳಿ ಜಲಜೀವನ ಕುಡಿ ನೀರಿನ ವ್ಯವಸ್ಥೆ ಅದನ್ನು ನೀಟಾಗಿ ಕೊಡ್ತಾ ಇದ್ದೀವಿ ಜನರಿಗೆ. ಹೊಳ್ಳಿ ಸಿಸಿ ಗಟರ್, ಸಿಸಿ ರೋಡ್ ಇರ್ಬೋದು, ಎಲ್ಲನೂ ಸಮಗ್ರವಾಗಿ ಅಭಿವೃದ್ಧಿ ಜನರಿಗೆ ತಲುಪಿಸ್ತೇವೆ. ತೆರಿಗೆ ಪದ್ಧತಿ ಯಾವ ರೀತಿ? ಟ್ಯಾಕ್ಸ್ ಸಿಸ್ಟಮ್ಗೆ ಹಿಂದೆ ಯಾವ ಪದ್ಧತಿಯಲ್ಲಿ ನಡೀತಿದೆ ಸರಿಯಾಗಿ ಕಟ್ತಾ ಇದ್ದಾರೆ, ಅದೇ ಪದ್ಧತಿಯಲ್ಲಿ ಮುಂದುವರಿಸ್ತಾ ಇದ್ದೇವೆ. ನಿಮ್ಗೆ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶಾಸಕರ ಅನುದಾನ ಲಭ್ಯ ಆಗುತ್ತೆ? ಶಾಸಕರ ಅನುದಾನ ಇಲ್ಲಿವರೆಗೆ ಯಾವುದೂ ಅನುದಾನ ಲಭ್ಯವಾಗಿಲ್ಲ ರೀ. ನೀವು ಒಂದು ಮನವಿ ಕೊಡ್ರಿ ಸರ್. ಮನವಿ ಕೊಡ್ತೇವೆ. ಈ ಹೊಸದಾಗಿ ನೂತನವಾಗಿ ಅಧ್ಯಕ್ಷರಾಗಿ ಹೋಗಿ ಒಂದು ಮನವಿ ಕೊಟ್ಟು ಬರ್ತಾಯಿದ್ದೀವಿ. ಹೋಗಿ ಶಾಸಕರು ಭೇಟಿ ಆಗ್ತೀವಿ. ಕರೆಕ್ಟ್ ಆಗ್ತದೆ ನೋಡ್ರಿ. ಶ್ರೀಯುತ ಸಿದ್ದಲಿಂಗಪ್ಪ ಶೆಟ್ಟಪ್ಪ ಹಾದಿಮನಿಯವರು ಅಧ್ಯಕ್ಷರಾಗ್ಯಾರ. ಮತ್ತು ಇಂದ ನಾವು ಅಧ್ಯಕ್ಷರಾಗಬೇಕಾದ್ರೆ ತಂದೆ ತಾಯಿ ಪುಣ್ಯ, ದೇವರ ಆಶೀರ್ವಾದ ಮತ್ತು ಇವರಿಗೆ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಎಲ್ಲ ಹಳ್ಳಿಗಳ ಒಂದು ಗುರಿ ಆಶೀರ್ವಾದ ಐತಿ. ಇವರು ಮತ್ತು ಯುವಕರುಗಳ ಈ ಗ್ರಾಮ ಪಂಚಾಯತಿಗೆ ಒಂದು ಒತ್ತನ್ನು ಕೊಟ್ಟು ಅವರು ಏನೋ ಪಂಚಾಯತಿಗೆ ಏನೋ ಬಂದರೂ ಸಹಿತ ಮಾಡುವಂಥ ವ್ಯಕ್ತಿ ಅಧ್ಯಕ್ಷರಾಗ್ಯಾರ. ಮತ್ತು ಇನ್ನೊಂದೇನು, ಇವರು ಅಧ್ಯಕ್ಷರಾಗಬೇಕಾದ್ರೆ ತಂದೆ ತಾಯಿ ಪುಣ್ಯ, ದೇವರ ಆಶೀರ್ವಾದ ಈ ಎಲ್ಲ ಗುರಿ ಆಶೀರ್ವಾದದಿಂದ ಅಧ್ಯಕ್ಷರಾಗ್ಯಾರ. ಮುಂದಿನ ದಿನಮಾನದಲ್ಲಿ ಕೂಡ ಇವರ ಅಧ್ಯಕ್ಷರಾಗ್ತಾರ ಅನ್ನುವಂಥದ್ದು ನಮ್ಮ SD ನ್ಯೂಸ್ಗೆ ಕಂಡು ಬಂತೈತಿ. ಮತ್ತು ಇನ್ನೊಂದೇನು, ಎಲೆಕ್ಷನ್ ಆಗೋದಕ್ಕಿಂತ ಮುಂಚಿತನ ಸಿದ್ದಲಿಂಗಪ್ಪ ಶೆಟ್ಟಪ್ಪ ಹಾದಿಮನಿಯವರು ಆಗ್ತಾರ ಅನ್ನುವಂಥದ್ದು ನಮಗೆ ನ್ಯೂಸ್ ಕಂಡು ಬಂದ್ರಿಂದ ಈಗ ಇದು ಮೀಟಿಂಗ್ ಮುಗಿಲಿ, ಫಂಕ್ಷನ್ ಮುಗಿಲಿ, ಆ ಬಳಕ ಬಂದ್ರೆ ಅಂತೇಳಿ ಅಧ್ಯಕ್ಷರಿಗೆ ನಾವು ಈಗ ಬಂದು ಒಂದು ಸನ್ಮಾನ ಮಾಡಿವಿ. ಅವರು ಮುಂದಿನ ದಿನಮಾನದಲ್ಲಿ ಕೂಡ ಎಲ್ಲ ಕೆಲಸ ಹಾಕೋ ಅನ್ನುವಂಥ ಹವ್ಯಾಸ ಕಂಡು ಬಂದ್ರಿಂದ ಅವ್ರ ಮನೆಗೆ ಬಂದು SD ನ್ಯೂಸಿನ ವಂದನೆಗಳನ್ನು ಅರ್ಪಿಸುತ್ತೇನೆ.